ಮನಸ್ಸಿಗೆ ಎಷ್ಟು ನಾಡ್ತು ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಡಿ. ಹಿಡ್ದೆ ಹೊಡ್ಸೋದ್ಲು ನನ್ನ ಮಗಳು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು ಆಲ್ಮೋಸ್ಟ್ 8:30, 8:45 ಆಗಿದೆ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಏನಾಯಿತು ಅಂತಂದರೆ, ಎದ್ದಿದ ತಕ್ಷಣ ಲಿಟ್ರಲಿ ಇವತ್ತಿನ ದಿನವೇ ಹೆಂಗಿರುತ್ತೆ ಅನ್ನೋದು ಇಮ್ಯಾಜಿನ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನನ್ನ ಗಾಡಿನ ಅಣ್ಣಂಗೆ ಕೊಟ್ಟು ಕಳಿಸಿದ್ದೆ, ಅವ್ನು ಊರಿಗೆ ಹೋಗ್ತಿದ್ದಾನೆ ಅಂತ. ಸೊ ಅವ್ನ ಗಾಡಿ ಬಿಟ್ಟು ಹೋಗಿದ್ದ. ನಂಗೆ ಅನ್ನಿಸ್ತಿತ್ತು, ಲೈಕ್ ಇವತ್ತು ಡ್ರಾಪ್ ಮಾಡೋಕ್ಕೆ ಹೋದಾಗ ಜಸ್ಟ್ ನಮ್ಮ ರೋಡ್ ಒಂದು ಡೌನ್ ಇದೆ, ಅಲ್ಲಿ ಹೋಗ್ತಾನೆ ಅನ್ನಿಸ್ತು ಟೈರ್ ಯಾಕೋ ಏರೋದಂಗೆ ಆಗ್ತಿದೆಯಲ್ಲ, ಟೈರ್ ಸರಿ ಇಲ್ಲ ಅಂತ. ಹೆಂಗೆ ಟರ್ನ್ ಮಾಡಿದೆ ಅಷ್ಟೇ, ಗಾಡಿನ ಕಂಟ್ರೋಲಿಗೆ ಸಿಗಲಿಲ್ಲ. ಹೆಂಗೆ ಆಗೋಯ್ತು ಅಂತಂದರೆ, ಅಮ್ಮ ಹಿಂದೆಯಿಂದ ಬಿದ್ದೋದ್ರು. ನಂಗೆ ಈಗಲೂ ಅದನ್ನು ರಿಯಲೈಸ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ಏನಾರು ಆಗಿದ್ರೆ ಏನು ಮಾಡಬೇಕಿತ್ತು? ಈ ನಮ್ಮ ಲೈಫಲ್ಲಿ ಮೇ ಬಿ ನಮ್ಮಪ್ಪ ಸತ್ತಾಗ್ಲಿಂದ ನಮ್ಮಮ್ಮ ಒಂದೇ ನಮ್ಮನ್ನು ಎಲ್ಲ 100 ಥರ ಮಾತಾಡಿದ್ದಾರೆ. ಇವತ್ತಿಗೆ ಯಾರು ಆ ಸ್ಟೇಜಲ್ಲಿ ಮಾತಾಡೋ ಥರ ನಮ್ಮನ್ನು ನಿಲ್ಲಿಸಿಲ್ಲ. ಬಟ್ ಅವತ್ತಿನ ದಿನದಿಂದ ಚಾಲೆಂಜ್ ತೊಗೊಂಡು ನಮ್ಮನ್ನು ಸಾಕಿದ್ರು. ಆಲ್ ಆಫ್ ಎ ಸಡನ್ ಅವ್ರು ಇಲ್ಲ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಹೋಗಲ್ಲ. ಲಿಟ್ರಲಿ ಅದರಿಂದ ಆಸೆ ಬರೋಕ್ಕಾಗ್ತಾಯಿಲ್ಲ. ಹಿಂದೆ ಆಗಿಬಿದ್ದೋದ್ರು. ರೋಡಲ್ಲಿ ಯಾವುದು ಗಾಡಿ ಬರ್ತಿರ್ಲಿಲ್ಲ, ಏನಿಲ್ಲ, ಓಕೆ. ಬಟ್ ಮೇನ್ ರೋಡಲ್ಲಿ ಆಗಿದ್ರೆ ಏನು ಮಾಡಬೇಕಿತ್ತು? ನಂಗೆ ಸಂಜೆ ನಮ್ಮ ಅಮ್ಮನ ಫೇಸ್ ನೋಡೋ ತನಕನೂ ಇರೋಕ್ಕಾಗೋದಿಲ್ಲ. ನಮ್ಮಮ್ಮ ಮನೆಗೆ ಬಂದು ಇಲ್ಲ ಏನೂ ಆಗಿಲ್ಲ ಅಂತ ಹೇಳೋ ತನಕ ಲಿಟ್ರಲಿ ನಂಗೆ ನನಗೆ, ನಮ್ಮ ಅಣ್ಣಂಗೆ, ನಮ್ಮಿಬ್ಬರು ಲೈಫಲ್ಲೂ ನಮ್ಮಮ್ಮ ತುಂಬ, ಲೈಕ್ ಎಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ಇರ್ತಾರೆ. ಬಟ್ ಎಲ್ಲರಿಗೂ ಮೇ ಬಿ ಅಮ್ಮ ಇಲ್ಲಾಂದರೆ ಅಪ್ಪ ಅಂತ ಆಪ್ಷನ್ ಇರ್ತಾರೆ. ಅಥವಾ ಅವ್ರು ಗ್ರೋನಪ್ ಆಗಿ ಅವ್ರ ಲೈಫ್ ಅವ್ರು ನೋಡ್ಕೊಳ್ತಿರ್ತಾರೆ, ಅದು ಓಕೆ. ನಾವು ಇನ್ನೂ ಆ ಸ್ಟೇಜಿಗೆ ಬಂದಿಲ್ಲ. ಲೈಕ್ ಓಕೆ, ಅಮ್ಮ ಇಲ್ಲ ಅಂದರೂ ಇರ್ಬೋದು ಅನ್ನೋ ಒಟ್ಟಿಗೆ ಇಬ್ರಿಗೂ ಇಮ್ಯಾಜಿನೇಷನ್ ಇಲ್ಲ. ನಮ್ಮಮ್ಮ ಎಲ್ಲೆಲ್ಲಿ ಲಿಟ್ರಲಿ 1 ಸೆಕೆಂಡ್ ನನಗಂತೂ ಅದರಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ. ಏನಾರು ಆದರೆ ಏನು ಮಾಡಬೇಕಿತ್ತು? ಲಿಟ್ರಲಿ ಇವತ್ತಿನ ದಿನಾನೇ ವರ್ಸ್ಟ್ ಅನ್ನಿಸ್ತಿದೆ ನನಗಂತೂ. ನಾನು ಹೇಳೋದು, ನನ್ನನ್ನು ಟೆಸ್ಟ್ ಮಾಡಲಿ. ನಾನು ಲಿಟ್ರಲಿ 3 ವರ್ಷದಿಂದ ಯಾಕೆ ಸಫರ್ ಮಾಡಿರಿ? ಓಕೆ, ಏನಾರು ಮಾಡಬೇಕು. ಅಮ್ಮ ಇದ್ದಾರೆ, ನಮ್ಗೆ ಅಮ್ಮ ಇದ್ದಾರೆ, ಅಮ್ಮನಿಗೋಸ್ಕರ ಏನಾರು ಅಚೀವ್ ಮಾಡಬೇಕು, ಈ ಥರ ಥಾಟ್ ಮಾಡಿಕೊಂಡೆ. ಆಲ್ಮೋಸ್ಟ್ 3 ವರ್ಷದಿಂದ ನಾನು ಇದೇ ಥಾಟಲ್ಲೇ ಬಂದಿದ್ದೀನಿ. ಇಟ್ಸ್ ನಾಟ್ ಈಸಿ, ಸೀರಿಯಸ್ಲಿ. ಅದೇ ಇದು ಅಮ್ಮನ ವಿಷಯದಲ್ಲೂ ಟೆಸ್ಟ್ ಮಾಡ್ತಾನೆ ದೇವರು. ನೋ, ನನ್ನ ಕೈಲಿ ಇರೋಕ್ಕಾಗೋದಿಲ್ಲ. ಅವರಿಂದ 1 ಸೆಕೆಂಡ್ ಕೂಡ ನನ್ನ ಕೈಲಿ ಇಮ್ಯಾಜಿನ್ ಮಾಡೋಕ್ಕೋಗೋದಿಲ್ಲ. ಲಿಟ್ರಲಿ ಇವತ್ತೇನಾರು ಮಿಸ್ಸಾಗಿ ಜೋರಾಗಿ ಬಿದ್ದಿದ್ದಿದ್ರೆ ಅಮ್ಮಂಗೆ ಏನಾಗ್ತಿತ್ತು ಅಂತ ಹೇಳೋಕ್ಕಾಗೋದಿಲ್ಲ. ಕಂಪ್ಲೀಟ್ ಗಾಡಿ ಕಂಟ್ರೋಲಿಗೆ ತಗೊಂಡು ಆಮೇಲೆ ಬಿಟ್ಟಿದ್ದೀನಿ. ಅದು ಕೂಡ ಅರ್ಧ ಸ್ಲ್ಯಾಂಟ್ ಆದಮೇಲೆ ಬಿದ್ದಿರೋದವರು. ಏನಾದರೂ ವಯಸ್ಸಾಗಿದೆ, ಈಗ ನಮ್ಮ ಥರ ನಮ್ಗಳಿಗೆ ಅದನ್ನು ತೊಗೊಳಕ್ಕಾಗಲ್ಲ ಬಿದ್ದಿದ್ದು ಹೇಟ್ನ ಅಂತಂದಾಗ, ವಯಸ್ಸಾದವ್ರಿಗೆ ಏನಾಗಬೇಕು, ಆಗೇನು ಅವ್ರು ವಾಪಸ್ ನಾರ್ಮಲ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಎಲ್ಲ ಇಮ್ಯಾಜಿನ್ ಮಾಡ್ತಿದ್ರೆ ಗಾಡಿ ಮುಟ್ಟಕ್ಕೆ ಭಯ ಆಗ್ತಾಯಿದೆ ನನಗೆ. ಇವತ್ತಿನ ದಿನಾನೇ ವರ್ಸ್ಟ್ ಅನ್ನಿಸ್ತಿದೆ ಗೈಸ್ ನನಗಂತೂ. ಲಿಟ್ರಲಿ ಇಮ್ಯಾಜಿನ್ ಮಾಡಿರಲಿಲ್ಲ. ನೆನ್ನೆ ತಾನೇ ದೇವ್ರ ಪ್ರಶ್ನೆ ಎಲ್ಲ ಮಾಡ್ಕೊಂಡು ಓಕೆ ಖುಷಿಯಾಗಿರ್ತೀವಿ ವರ್ಷ ಅಂದಿದ್ದು ಫಸ್ಟ್ ಡೇನೇ ಈ ಥರ ಆಗುತ್ತೆ ಅಂತ ಲಿಟ್ರಲಿ ಇಮ್ಯಾಜಿನ್ ಮಾಡಿರಲಿಲ್ಲ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಈಗ ಆಲ್ಮೋಸ್ಟ್ ಟೈಮ್ 7 o'clock ಆಗಿದೆ. ಅಮ್ಮ ಬರ್ತನಕ ಗಾಬರಿಯಾಗಿತ್ತು, ಲೈಕ್ ಏನು ಏಟಾಗಿದೆಯೋ ಏನೋ ಅಂತ. ಬಂದು ಕೇಳಲಿಲ್ಲ, ಏನು ಅಷ್ಟೊಂದೇನು ಏಟಾಗಿಲ್ಲ ಅಂತ ಅಂದರು. ಬಂದು ಇಲ್ಲ ಏನೋ ಏಟಾಗಿಲ್ಲ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಇವತ್ತಾಗಿದ್ದು ಒಂಥರ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಓಕೆ, ಏನೂ ಆಗಿಲ್ಲ ಅನ್ನೋದು ಒಂದೇ ಖುಷಿ ವಿಷಯ. ಈಗ ಅವ್ರ ರಿಯಾಕ್ಷನ್ ಹೆಂಗಿದೆ, ಅವ್ರು ಏನು ಫೀಲ್ ಮಾಡಿದ್ರು ಅಂತ ಕೇಳೋಣ. ಸಕ್ಕು ಬಾಯ್, ಇವತ್ತು ಹೆಂಗೆ ಫೀಲ್ ಮಾಡಿದ್ರಿ? ಇವತ್ತಾಗಿದ್ದ ಘಟನೆ ನಿಮ್ಮ ಮನಸ್ಸಿಗೆ ಎಷ್ಟು ನಾಡ್ತು ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಡಿ. ಹಿಡ್ದೆ ಹೊಡ್ಸೋದ್ಲು ನನ್ನ ಮಗಳು. ನಾನೇನು ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು.
ದೇವಸ್ಥಾನದ ಮುಂದೆ ನಿನ್ನೆ ಶಿವರಾತ್ರಿ ಟೈರ್ ಹಳೇದಾಗಿದ್ರಿಂದ ಒಂದ್ 3-4 ಸತಿ ಮೇ ಬಿ ಪಂಚರ್ ಆಗಿ ರೆಡಿ ಮಾಡಿಸಿದ್ದ. ಕಂಪ್ಲೀಟ್ ಅದು ಫ್ಲಾಟ್ ಆಗಿ ಹೋಗಿತ್ತು, ಅವ್ನು ರೆಡಿನೇ ಮಾಡಿಸಿಲ್ಲ. ನಾನು ಅಬ್ಸರ್ವ್ ಮಾಡ್ಕೊಂಡಿಲ್ಲ, ಅದು ಗಾಡಿ ಕಂಟ್ರೋಲ್ ಸಿಗದೆ ಬಿಡಿಸಿದ್ ನಾನು ಮಿಸ್ಟೇಕ್ ಇಂದಂತೂ ಅಲ್ಲ. ಸೊ ಬಿಡ್ಬೇಕಾದ್ರೆ ಹೆಂಗ್ ಫೀಲ್ ಆಯ್ತು ನಿಮ್ಗೆ? ಆ ಫೀಲಿಂಗ್ ನ ಹೇಳ್ಕೊಡಿ. ಏನಾಯ್ತು ಅನ್ನಷ್ಟರಲ್ಲೇ ಕೆಳಗ್ ಬಿದ್ದು ಅಲ್ಲಿ ಮುಂದೆ ಒಂದ್ ಗಾಡಿ ಬತ್ತಿತ್ತಲ್ಲ, ನನ್ ಮೇಲೆ ಬರುತ್ತೇನೋ ಅಂತ ನೋಡ್ದೆ. ನಾನು ಬಿದ್ದು ಎದ್ದೇಳಷ್ಟ್ರಲ್ಲಿ ಗಾಡಿನೇ ಇಲ್ದಂಗಾಗೋಯ್ತು. ಎಲ್ಲೋಯ್ತು ಗಾಡಿ, ಏನಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟ್ರಲ್ಲಿ ಗಾಡಿನೇ ಇಲ್ಲ. ಆ ಗಾಡಿಗೂ ಗಾಡಿ ಫಸ್ಟ್ ಬೀಳ್ತಾ ನಾನ್ ಫಸ್ಟ್ ಬಿದ್ನ ಅಂತ ಯೋಚನೆ ಮಾಡ್ತಿದ್ದೆ. ಲೈಕ್ ಅವ್ರು ಬಿಡ್ಬೇಕಾದ್ರೆ ತಿರುಗಿ ನೋಡ್ತೀನಿ, ನೀಟಾಗಿ ಸೀಟ್ ಮೇಲಿಂದ ದಬ್ಬಂತ ರೋಡ್ಗೆ ಬ್ಯಾಕ್ ಸೈಡ್ ಇಂದ ಬಿದ್ರೋರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದ್ ನೋಡಿ ಏನೂ ಆಗಿಲ್ಲ. ಸ್ವಲ್ಪ ಮೊಳೆ ನೋವಾಯ್ತು ಹಿಂದೆ ಅಷ್ಟೇ. ಈಗಿಷ್ಟು ಕಾಮಿಡಿ ಮಾಡ್ಕೊಂಡು ಇಷ್ಟು ನಕ್ಕೊಂಡು ಸೀರಿಯಸ್ಲಿ ಇದೀವಿ. ಮಧ್ಯಾಹ್ನ ತನಕನೂ ನಾನಂತೂ ಒಂದು 10 ಗಂಟೆ ತನಕ ಕೂತ್ಕೊಂಡು ಹತ್ತಿದ್ದೀನಿ. ಆಮೇಲೆ ಒಂದು ಮಟ್ಟಿಗೆ ಓಕೆ ಅಂದ್ಕೊಂಡು ಸಂಜೆ ಬಂದಮೇಲೆ ಇವರು ಇಲ್ಲ ಏನೂ ಆಗಿಲ್ಲ ಅಂದ್ರಲ್ಲ, ಸೊ ಓಕೆ ಆಯಿತು. ಮತ್ತೆ ಎಷ್ಟನೇ ಸತಿ ಈ ಥರ ಬಿದ್ದಿರೋದು ನಿಮ್ಮ ಜೀವನದಲ್ಲಿ? ಇದೆ ಮೊದಲನೇ ಸತಿನ? ಇದೇ ಫಸ್ಟ್ ಟೈಮು ಮಗಳ ಜೊತೆಗೆ ಬಿದ್ದಿರೋದು. ಮಗಳು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾಳೆ. ನಾಳೆಯಿಂದ ನಾನು ನಡ್ಕೊಂಡೇ ಹೋಗ್ತೀನಿ. ದಯವಿಟ್ಟು ನನ್ನನ್ನು ಡ್ರಾಪ್ ಮಾಡೋದು ಬೇಡ. ಹಂಗೆ ಬೆಳಗ್ಗೆನೆ ಅರ್ಧ ಗಂಟೆ ಬೇಗ ಎದ್ದು ಹೋಗ್ತೀನಿ ನಾನು. ಯಾವ ಪಾರ್ಟ್ಸ್ಗಳು ಏನೂ ಆಗಿಲ್ಲ? ಏನೂ ಆಗಿಲ್ಲ. ಆರಾಮಲ್ಲಕ್ಕಿದ್ದು ಏನೂ ಆಗಿಲ್ಲ. ಬೇರೆ ಏನಾರು ಇದ್ದರೆ ಅಪ್ಡೇಟ್ಸ್ಗಳು ಕೊಡ್ತೀನಿ ಗಾಯ್ಸ್. ಸೊ ಗೈಸ್, ಇವತ್ತು ಆಗಿದ್ದು ಆಕ್ಸಿಡೆಂಟಿಂದ ಸೀರಿಯಸ್ಲಿ ಏನು ಮಾಡೋಕ್ಕೂ ಎಷ್ಟು ಕೆಲಸಗಳಿದ್ರು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಬರಲಿಲ್ಲ. ಬಿಕಾಸ್ ಇದೊಂಥರ ಫಸ್ಟ್ ಟೈಮ್ ನಾನು ನಮ್ಮ ಅಮ್ಮನ ಬೀಳಿಸಿ ಅವ್ರು ಬಿದ್ದಿದ್ದನ್ನು ಕಣ್ಣಾರೆ ನೋಡಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದರಿಂದ ಆಚೆ ಬರೋಕ್ಕೆ ನಿಯರ್ಲಿ ಇವತ್ತೆಲ್ಲ ಆಯಿತು. ಸೊ ಇದ್ರ ಮಧ್ಯೆ ನಾನು ಒಂದು ವಿಷಯ ಹೇಳ್ಕೊಬೇಕು ಅಂತಿದ್ದೆ. ಸಂಜೆದಾಗ ನಮ್ಮ ಅಮ್ಮನ ನೋಡೋದಂಗಂತೂ ಯಾವುದ್ರ ಮೇಲೂ ಮೂಡಿರಲಿಲ್ಲ. ಅದು ಏನಂತಂದರೆ, ನಮ್ಮದೊಂದು ಗ್ಯಾಂಗ್ ಇದೆ, ಲೈಕ್ ಇಂಜಿನಿಯರಿಂಗ್ ಗ್ಯಾಂಗು. ಅದರಲ್ಲಿ ನಾನು, ನನ್ನ ಫ್ರೆಂಡ್ ಶಮಿತಾ, ಸ್ಪಂದನ, ಜಯ, ನಿಸರ್ಗ ಅಂತೆಲ್ಲ, ವರ್ಷ, ಚೈತ್ರ ಅಂತೆಲ್ಲ ಇದ್ದಾರೆ. ಸೊ ಅದ್ರಲ್ಲಿ ಎಲ್ರಿಗೂ ಒಂದೊಂದು ಪೆಟ್ ನೇಮ್ ಕೂಡ ಇದೆ. ಶಮಿತಂಗೆ ಮಮ್ಮಿ, ಆ್ಯಂಡ್ ಒಬ್ಳು ಸ್ಪಂದನಂಗೆ ಕುಳ್ಳಿ, ಒಬ್ಳು ಸ್ಪಂದನಿಗೆ ಸೋಡು, ಇನ್ನೊಬ್ಳಿಗೆ ಕಾವಿಂಗೆ ನುಲಿ. ಸೊ ಈ ಥರ ಒಬ್ಬೊಬ್ರಿಗೆ ಒಂದೊಂದು ಹೆಸರಿದೆ. ನನಗೂ ನಿಸರ್ಗ ಮಾತ್ರ ಯಾವುದೇ ಪೆಟ್ ನೇಮ್ಸ್ ಇಲ್ಲ, ಯಾರೂ ಇಟ್ಟಿಲ್ಲ. ನಾನು ಶಮಿತಿಗೆ ಪೆಟ್ ನೇಮ್ ಮಮ್ಮಿ ಅಂತ ಇಟ್ಟಿದ್ದು, ಕುಳ್ಳಿ ಸ್ಪಂದು ಸೋಡು ಅಂತ ಇನ್ನೊಂದು ಸ್ಪಂದುಗೆ ಇಟ್ಟಿದ್ದು. ಅವಳಿಗೆ ಜಾಬ್ ಮುಂಬೈಲಾಗಿತ್ತು. ನಿಯರ್ಲಿ 1.5 ಇಯರಿಂದ ಯಾರಿಗೂ ಕಾಲು ಮಾಡಿಲ್ಲ, ಟೆಕ್ಸ್ಟು ಮಾಡಿಲ್ಲ, ಕಾಂಟ್ಯಾಕ್ಟಲ್ಲೇ ಇಲ್ಲ ಅವಳು. ಈವನ್ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಿರಲಿಲ್ಲ, ಏನೋ ಬ್ಯುಸಿ ವರ್ಕಿಂದ ಅವಳು ಪಿಕ್ ಮಾಡಿಲ್ಲ. ಸೊ ನಾವೆಲ್ಲ ಹೆಂಗೆ ಕಾಮಿಡಿ ಮಾಡ್ಕೊಬಿಟ್ಟಿದ್ದು ಅಂದರೆ, ಓಕೆ ಅವಳನ್ನ ವಾಂಟೆಡ್ ಲಿಸ್ಟಿಗೆ ಹಾಕ್ಸ್ಬಿಡೋಣ, ಇಫ್ ಇನ್ ಕೇಸ್ ಅದರಲ್ಲೂ ಸಿಗಲಿಲ್ಲ ಅಂದರೆ ಅವಳನ್ನ ಫ್ರೆಂಡ್ಶಿಪ್ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡೋಣ ಅನ್ನೋ ಥರ ಎಲ್ಲ ಕಾಮಿಡಿ ಮಾಡ್ಕೊಂಡು ಮಾತಾಡಿದ್ದು. ಬರೀ ಇಂಥದೆಯಾ? ಸೊ ನಿನ್ನೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದರಿಂದ ನನಗೆ ಯೂಟ್ಯೂಬಿಂದ ನನ್ನ ಫ್ರೆಂಡ್ ವಾಪಸ್ ಸಿಕ್ಕಿದ್ದಾಳೆ. ಅವಳು ನೆನ್ನೆ ಮೆಸೇಜ್ ಹಾಕಿ ವಾಪಸ್ ಎಲ್ಲ ಕಾಲಲ್ಲಿ ಮಾತಾಡಿಕೊಂಡು ಎಲ್ಲ ನೆಕ್ಸ್ಟ್ ವೀಕ್ ಸಿಗೋಣ, ಇಲ್ಲ ನಾನು ಮುಂಬೈಯಿಂದ ಬರ್ತಾ ಇದ್ದೀನಿ, ನೆಕ್ಸ್ಟ್ ವೀಕ್ ಸಿಗೋಣ, ಎಲ್ಲ ಗೆಟ್ ಟುಗೆದರ್ ಮಾಡೋಣ, ನಾವು ಸ್ವಲ್ಪ ಹೈಲೈಟ್ ಆಗ್ತೀವಿ ನಿನ್ನ ಬ್ಲಾಗಲ್ಲಿ ಅಂದ್ಕೊಂಡೆಲ್ಲ ಹೇಳ್ತಾಯಿದ್ರು. ಈ ಕಂಟೆಂಟ್ ಮಾಡು, ಆ ಕಂಟೆಂಟ್ ಮಾಡು, ನಾವು ಕಂಟೆಂಟ್ ಕಳಿಸ್ತೀವಿ, ಅದು ಇದು ಅಂದ್ಕೊಂಡೆಲ್ಲ ಕಾಮಿಡಿ ಮಾತಾಡ್ತಿದ್ರು. ಒಂಥರ ಫ್ರೆಂಡ್ಸ್ ಇದ್ದರೆ ಅದೇ ಒಂದು ಝೋನು, ಫ್ಯಾಮಿಲಿ ಇದ್ದರೆ ಅದೇ ಒಂದು ಝೋನು. ಬಟ್ ಏನೇ ಆದರೂ ವಿತೌಟ್ ಫ್ರೆಂಡ್ಶಿಪ್ ಗ್ಯಾಂಗ್ ಮೆಮೊರೀಸ್ ಅಂತೂರಲ್ಲ. ಸೀರಿಯಸ್ಲಿ ಇಂಜಿನಿಯರಿಂಗಲ್ಲಿ ತುಂಬ ಮೆಮೊರೀಸ್ ಇದೆ. ಅವರು ನೆಕ್ಸ್ಟ್ ವೀಕ್ ಸಿಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಸಿಕ್ಕಿದ್ರು ಅಂತಂದರೆ ಪಕ್ಕ ವ್ಲಾಗ್ ಮಾಡ್ತೀನಿ. ಅವರಂತೂ ಆ ವ್ಲಾಗಲ್ಲಿ ಪಕ್ಕ ನಾನಂತೂ ಇರಲ್ಲ, ನನ್ನನ್ನು ಬಿಟ್ಟು ಮಿಕ್ತವ್ರು ಎಲ್ಲ ವ್ಲಾಗಲ್ಲಿ ಇರ್ತಾರೆ. ನನ್ನ ಫುಟೇಜ್ನ ಅವರೇ ತಿನ್ಕೊಬಿಡ್ತಾರೆ. ಆ ಥರ ಇದ್ದಾರೆ. ಎಲ್ಲರೂ ಟಾಕಿಟಿವ್, ಯಾರೂ ಸೈಲೆಂಟ್ ಇಲ್ಲ. ನೋಡ್ತೀರಾ ನೀವೇ. ಅದರಲ್ಲಂತೂ ಸೋಡು, ಈ ಸ್ಪಂದು, ಕುಳ್ಳಿ, ಇವರು ಆ್ಯಂಡ್ ಮಮ್ಮಿ, ಇವರೆಲ್ಲ ಅಂತೂ ನೆಕ್ಸ್ಟ್ ಲೆವೆಲು. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಆ ಬ್ಲಾಗ್ನ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕ್ ಸಿಗ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನೂ ಎಲ್ಲ ಬ್ಲಾಗಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಈಗ ಅಮ್ಮ ಹಾಲು ಕಾಯಿಸ್ಕೊಡು ಅಂತ ಅಂದರು. ಸೊ ಅಮ್ಮಂಗೆ ಹೇಳಿ, ಏನು ಮಾಡ್ತಿದ್ದೀರಾ? ಯಾಕೆ ಮಾಡ್ತಾ ಇರೋದು ಅದನ್ನು? ಏನು ಡೆಮೋ? ಈ ಬೆಟರ್ ಬೆಲ್ಟ್ ಇಂದ ಹಾಕಿದ್ರೆ ಎಷ್ಟು ಶಕ್ತಿ ಬರ್ತದೆ, ಏನ್ ಕಮ್ಮಿ ಆಗುತ್ತೆ, ಯಾವ ತರ ಆಗುತ್ತೆ, ಪ್ರತಿಯೊಂದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹಾಕಬೇಕು. ಶುಗರ್ ಕಂಟ್ರೋಲ್ ಆಗುತ್ತೆ, ಬಿಪಿ ಕಂಟ್ರೋಲ್ ಆಗುತ್ತೆ, ಮತ್ತೆ ಏನು ಬೇರೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಪ್ರಾಬ್ಲಮ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ, ಸ್ಟ್ರೋಕ್ ಕಂಟ್ರೋಲ್ ಆಗುತ್ತೆ. ಪ್ರತಿಯೊಂದಕ್ಕೂ ಇದು ಅನುಕೂಲಕರವಾದಂತದ್ದು ಈ ಬೆಟರ್ ಅಂತ. ರೆಡಿ.
ನಿಲ್ಲಕ್ಕಾಗಲ್ಲ ಅಂಕಲ್ ಹಂಗೆ ಹೇಳಿದ್ರೆ ಅದು ಹಾಕಿದ್ರೆ ಹೀಟ್ ಜನರೇಟ್ ಆಗುತ್ತೆ ಮಾ ಅಕ್ಕ ಅಬ್ಸರ್ವ್ ಮಾಡಿ ಹಂಗೆ ಅದು ಹಾಕಿದ್ಮೇಲೆ ಒಳಗಡೆ ಹೀಟ್ ಜನರೇಟ್ ಆಗುತ್ತೆ ಫೀಲ್ ಆಗ್ತೈತಾ ಒಳಗೊಂಥರ ಚುಟ್ಟು ಚುರು ಚುರು ನಂಗೆ ಇದಾಗುತ್ತಲ್ಲ ಏನು ಫೀಲ್ ಆಗ್ತಿಲ್ಲ ನಿಮಗೆ ಕೈಯಲ್ಲಿ ಬೆಟ್ ಒಳಗೆ ಏನು ಫೀಲ್ ಆಗ್ತಿಲ್ವಾ ಕಾಲ್ ಜೋಡಿಸ್ಕೊ ಅದಕ್ಕೆ. ಅಲ್ವಾ ಅಲ್ವಾ ಎಷ್ಟು ಡಿಫ್ರೆನ್ಸ್ ಇದೆ ಅದು ಸರಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ಮಾ ಹೆಂಗಿರಾಗುತ್ತೆ ಗೊತ್ತಾಗಬೇಕು ನೀವು ಚೆಕ್ ಮಾಡಿ ನೀವು ಬನ್ನಿ ಏ ಇಲ್ಲ ನಾನು ನಿಂತ್ಕೊಂಡು ನನಗೂ ಹಾಕೊಂಡು ಹೇಳಿದ್ರೆ ಬಂದೇ ಬಿಟ್ಟೆ ನಾನು ಅಲ್ವಾ ಅದ್ರ ಶಕ್ತಿ ಅದೇ ಅದು ಪರವಾಗಿಲ್ಲ ಸರಿ. First ಇದ್ರೆ ಈಗ ಸಕ್ಕುಬೇವ ಟ್ರಯಲ್ ಅಂಡ್ ಎರರ್ ಚೆಕ್ ಮಾಡ್ತಾ ಇದ್ದಾರೆ ಈ ಬೆಲ್ಟ್ ಬಗ್ಗೆ ಮಗಟ್ಟೆ ನಿಂಕಳಿ ಅಂಕಲ್ ಹೇಳಿದ್ರೆ ಡಬ್ಬದ ಮುಂದಕ್ಕೆ ಬಂದ್ಬಿಡ್ತೀರಾ ಈಗ ಬೆಲ್ಟ್ ಹಾಕೊಂಡ್ಮೇಲೆ ನೋಡಿ ಇಲ್ಲ ಆಕ್ಚುಲಿ ಪವರ್ ಇದೆ ಅಲ್ವಾ ಸೆಕೆಂಡ್ ಟೈಮ್ ನೋಡಿ ನಾವೇ ಅಲ್ಲಾಡಲ್ಲ ಕೈ ಮಾಡಿಸಿ. ಅದು ಫೀಲ್ ಏನಾರು ಆಗ್ತೈತೆ ನಿಮ್ಗೆ ಒಳಗಡೆ ಹೀಟ್ ಆಗ್ತಾ ಇರುತ್ತಾರ ಬೆಲ್ಟ್ ಒಳಗಡೆ ಸ್ವಲ್ಪ ಲೈಟ್ ಆಗಿ ಬೆಂಕಿ ಇದಾದಂಗೆ ಆಗ್ತೈತಾನೆ ಎಲೆಕ್ಟ್ರಿಕ್ ಶಾಕ್ ನನಗೆ ಜಾಸ್ತಿನೇ ಆಯ್ತು ಅದು ಹಾಕ್ದಾಗ ಹೀಗೆ ಈಗ ಹಿಡಿತಾರೆ ನೋಡಿ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಈಗ ಈ ಬ್ಲಾಗ್ನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಐ ನೋ ನನ್ನ ಬ್ಯಾಕ್ ಸೈಡ್ ತುಂಬ ಮಿಸ್ ಇದೆ ಕುಚ್ ಐಟಮ್ಸ್ ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಈ ಬ್ಲಾಗ್ನ ಇವತ್ತೊಂದು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗುಡ್ ನೈಟ್.